ನಮಸ್ಕಾರ ಸರ್. ನಾವು ಅಗಾಂವ್ ಗ್ರಾಮದ ಎಲ್ಲ ಹಿರಿಯರು ಮತ್ತು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಕೂಡಿಸಿ ಇವತ್ತು ನಾವು ಚರ್ಚೆ ಮುಖಾಂತರ ಬಂದಾಗ ಈ ಸಮುದಾಯದ ಒಂದು ಮೊನ್ನೆ ಜಾತ್ರೆಯಲ್ಲಿ ಘಟನೆ ನಡೆಯುವಂಥ ಈ ಸಂದರ್ಭದಲ್ಲಿ ಏನು ಇವು ಆಪಾದನೆಗಳು ಬರತ್ತೇವಲ್ಲ, ಇವತ್ತು ಬಂಗಾರ ಹೋಗೈತಿ, ಜಗ್ಗಾಡ್ಯಾರು, ಅದು ಇದು ಅನ್ನುವಂಥ ಆಪಾದನೆಗಳು ವರ್ಷದ್ದು ಈ ಸಮುದಾಯದಾಗ ತಪ್ಪು ಸಂದೇಶ ಕೊಟ್ಟು ಸಮುದಾಯ ದಿಕ್ಕನ್ನು ಬದಲು ಮಾಡುವಂಥದ್ದಾಗಬಾರ್ದು. ಯಾಕಂದ್ರೆ ಅವರೊಂದು ಆರ್ಮಿಯಲ್ಲಿ ಒಂದು ಕೆಲಸ ಮಾಡುವಂಥದ್ದು, ಸಮಾಜ ಜಾಗೃತಿ ಬಗ್ಗೆ ಅವರು ಯೋಚನೆ ಮಾಡಬೇಕು. ಇವತ್ತು ಸಮುದಾಯದಲ್ಲಿ ಯಾವುದೇ ಘಟನೆ ಆದರೂ ಅವರು ಸುವ್ಯವಸ್ಥೆಗಳನ್ನು ಕಾಪಾಡುವಂಥ ಅವರು ಆಗಬೇಕಾಗಿತ್ತು. ಆದ್ರೆ ಇವತ್ತು ಪೊಲೀಸ್ ಸ್ಟೇಷನ್ ತನಕ ಹೋದ್ರೂ ಸಮುದಾಯಕ್ಕೆ ದಾರಿ ತಪ್ಪುವಂಥ ಕೆಲಸಗಳಾಗ್ತವೆ. ಇವತ್ತು ಜಾತ್ರೆ ಅಂದಮೇಲೆ ನಾವು ಎಲ್ಲರೂ ಕೂಡಿಸಿ ಒಗ್ಗಟ್ಟಾಗಿರಬೇಕು. ಒಗ್ಗಟ್ಟಾಗಿದ್ದು ಆ ಜಾತ್ರೆ ಸುವ್ಯವಸ್ಥೆಗಳನ್ನು ಕಾಪಾಡಿಕೊಂಡು ಮುಂದೆ ನಮ್ಮ ಪೀಳಿಗೆಗಳಿಗೆ, ಯಾಕಂದ್ರೆ ನಾವು ಬದಲಾವಣೆ ತರುವಂಥ ಸಂದೇಶದಲ್ಲಿ ಇವತ್ತು ನಾವು ಹೊಂಟಂಥ ಕಾರ್ಯಕ್ರಮಗಳಲ್ಲಿ ನಾವು ಇನ್ನೂ ಅನೇಕ ಬದಲಾವಣೆಗಳು ತರುವಂಥ ಸಮಾಜದಾಗ ಕೆಲಸ ಮಾಡಕತ್ತೀವಿ. ನಾವು ಇವತ್ತು ನಮ್ಮ ಜಾತ್ರೆ ಆಗಿರ್ಬೋದು, ಯಾವುದಾಗಿರ್ಬೋದು, ಜಗಳ ಇಂಥವೆಲ್ಲ ಭಾಳ ತೊಂದರೆ ಆಗಿ ಪೊಲಿಟಿಷನ್ ಮೆಟ್ಲು ಹತ್ತಿ ಇವತ್ತು ಆರ್ಥಿಕವಾಗಿರುವಂಥ ಸಮಾಜಗಳು ಇವತ್ತು ಜಾತ್ರೆ ಸಂಬಂಧ ಜಗಳ ಮಾಡಿ ಇವತ್ತು 4-5 ಟೀಮ್ಗಳನ್ನು ಮಾಡ್ಕೊಂಡು ಈ ರೀತಿ ಅಲ್ಲೆಲ್ಲೇ ಗೊಂದಲವನ್ನು ಸೃಷ್ಟಿಯಾಗುವಂಥ ನಮ್ಮ ಸಮುದಾಯದಾಗ ಕೆಲವೊಂದು ಮಾಡ್ತಾರೆ. ಯಾಕಂದರೆ ಇವತ್ತು ತೊಂದರೆಗಳನ್ನು ಅನುಭವಿಸುವಂಥ ಸಮಾಜಗಳಿಗೆ ನಾವು ಒಬ್ಬರ ಯೋಧರಾಗಿ ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡಬೇಕು, ದಾರಿ ತಪ್ಪಿಸುವಂಥದ್ದಾಗಬಾರ್ದು. ಅವರು ಏನು ಒಳ್ಳೆ ರೀತಿಯಾಗಿ ನಾವು ಗೈಡ್ ಆಗಬೇಕು ಸಮಾಜಕ್ಕೆ. ಇವತ್ತು ಅವರ ತಿಳಿದವರು ಕಂಪ್ಲೇಂಟ್ ಕೊಟ್ಟು ನನಗೆ ಅದಾಗೈತಿ ಈಗೈತಿ. ಇವತ್ತು ಸಮುದಾಯದಾಗ ಎಲ್ಲರೂ ಅಂತ ಟೈಮ್ದಾಗ ಈ ಇಡೀ ಸಮುದಾಯ ಬಂದು ನಿಂತ ಟೈಮ್ದಾಗ ನಮ್ಮ ಜಗ್ಗಾಡ್ಯಾರು ಅದು ಮಾಡ್ಯಾರು ಅನ್ನೋಂಥದ್ದು ಸಂದೇಶ ಕೊಡೋದು ತಪ್ಪು ಸಂದೇಶ. ಯಾಕಂದ್ರೆ ನಾವು ಕೆಲವೊಂದು ಮೀಡಿಯಾದವ್ರಿಗೆ ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ಯಾರೋ ಮೀಡಿಯಾದವ್ರು ಇರಲಿ, ಸಮುದಾಯದ ಖುದ್ದ ನೀವು ಮೂಲವಾಗಿ ತಿಳ್ಕೊಂಡು ಅವ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಸತ್ಯತನ ಗುರುತು ಮಾಡ್ಕೊಂಡು ಇವತ್ತು ಅದನ್ನು ಜಾಲತಾಣದಾಗ ನೀವು ಸಮಾಜ ಸುಧಾರಣೆ ಮಾಡುವಂಥದ್ದು ನಮ್ಗಿಂತ ಹೆಚ್ಚು ಜವಾಬ್ದಾರಿ ನಿಮಗೆ. ನಿಮ್ಮ ಹೆಸರು ಸರ್? ನಮ್ಮ ಪ್ರಕಾಶ್ ಮಂಗ ಮೊದಲು ಅಂತಂದ ತಾಲೂಕಾ ಪ್ರಕಾಶ್ ಮಂಗ್. ತಾಲೂಕಿನಿಂದ ಬಂದಿವಿ. ಮಾದಿಗ ಸಮುದಾಯದ ನಾಯಕರು, ಸಮುದಾಯದ ಎಲ್ಲ ಯುವಕರ ಪರವಾಗಿ ಹಾಗೂ ಹಿರಿಯರ ಪರವಾಗಿ ನಾವು ಮಾಡ್ತಾಯಿದ್ದೀವಿ. ಯಾಕಂದ್ರೆ ಅವ್ರಿಗೆ ನಾವು ಕೇಳ್ತಾ ಇದ್ದೀವಿ, ಅವ್ರನ್ನೂ ನಾವು ಕೇಳ್ತೀವಿ, ಕೇಳಿ ಮಾತಾಡಿಸಿ ಅದ್ರದ್ದು ಏನೈತಿ ತಪ್ಪು ತಡೆಗಳನ್ನು ನಾವು ಅಲ್ಲಿ ಮಾಡ್ತೀವಿ. ಯಾಕಂದ್ರೆ ಒಂದೇ ಸೈಡ್ ಬಂದೀವಿ, ಒಂದೇ ಸೈಡ್ ಆಗಿತ್ತು ಅನ್ನೋಂಥದ್ದು ನಿಮ್ಗೆ ಸಂದೇಶ ಇರ್ಬೋದು. ಆದ್ರೆ ನಾವು ಅದನ್ನು ಅವ್ರನ್ನೂ ಹೋಗಿ ಕೇಳ್ತೀವಿ, ಸಮುದಾಯ ಹೊತ್ತಿಂತ ನಾವು ಕೇಳ್ಕೊತೀವಿ, ವಿಚಾರ ಮಾಡ್ಕೊಂಡು ಅದೇನೈತಿ ಮುಂದಿನ ದಿನಮಾನದೊಳಗೆ ನಾವು ಎಲ್ಲರೂ ಸರಿ ಮಾಡ್ಕೊಂಡು ಅದನ್ನು ಒಗ್ಗಟ್ಟು ಮಾಡಿ ಈ ಸಮಾಜ ಒಗ್ಗಟ್ಟಿಗೆ ಕೆಲಸವನ್ನು ನಾವು ಮಾಡ್ತೀವಿ. ಯಾಕಂದ್ರೆ ಸಮಾಜದಾಗ ಯಾರ್ದು ತಪ್ಪಾಗಿರ್ಬೋದು, ನಮ್ಮದು ಆಗಿರ್ಬೋದು, ಅವ್ರದ್ದು ಆಗಿರ್ಬೋದು, ಯಾರ್ದಾರ ಆಗಿರ್ತಾರೆ. ಸಮಾಜ ತಿದ್ದುವಂಥ ಕೆಲಸ ನಮ್ಮ ಮುಧೋಳ ತಾಲೂಕು ಎಲ್ಲ ಸಮುದಾಯ ನಮಗೇನ ಅವರು ನಮ್ಮ ಸಮಾಜ ಅಂದ್ರೆ ತಾಯಿ ತಂದೆ ಇದ್ದಂಗೆ. ಅದನ್ನು ತಪ್ಪು ಮಾಡಿದವ್ರನ್ನ ತಿದ್ಕೊಂಡು ಹೋಗೋದು ನಮ್ಮ ಸಮಾಜದ ಒಂದು ಋಣ. ಅದಕ್ಕಾಗಿ ನಾವು ಸಮುದಾಯದ ಬಂದೀವಿ, ಜಗಳ ಆಗಬಾರ್ದು, ಮುಂದಿನ ದೀರ್ಘ ಮಟ್ಟಕ್ಕೆ ಹೋಗಬಾರ್ದು. ಅದನ್ನು ಇಲ್ಲೇ ಕೂಡಿಸಿ ಎಲ್ಲರೂ ಸಮುದಾಯದವ್ರು ಕೂಡಿ ನಾವು ಅದನ್ನು ಸರಿ ಮಾಡುವಂಥ ವ್ಯವಸ್ಥೆ ನಾವು ಅದನ್ನು ನಾವು ಮುಂದಿನ ತೀರ್ಮಾನದಾಗ ಕೈಗೆ ನಿರ್ಧಾರ ತಗೋತೀವಿ. ನೀವೆಲ್ಲ ಮಾಧ್ಯಮದವ್ರಿಗೆ ಆದಷ್ಟು ನಮ್ಮ ಸಮುದಾಯ ಬಗ್ಗೆ ಹಾಗೂ ಜಾಗೃತಿ ಮಾಡುವಂಥ ಏನು ಸಂದೇಶ ಮಾಡತ್ತಿರಲ್ಲ, ಯಾರೋ ಇರ್ತಕ್ಕ ಒಬ್ಬರೊಬ್ಬರು ಬಂದು ಅವ್ರ ವೈಯಕ್ತಿಕ ದೇಶ ಇಟ್ಕೊಂಡು ಅದನ್ನು ಆದಷ್ಟು ದೀರ್ಘಕಾಲಕ್ಕೆ ಒಯ್ಯುವಂಥ ಕೆಲಸ ಆಗಬಾರ್ದು. ನೀವು ಅದನ್ನು ಅಲ್ಲೇ ಸತ್ಯತನ ತೊಗೊಂಡು ನೀವು ಅಂತ ಸಮಾಜ ತಿದ್ದುವಂಥ ಕೆಲಸ ಮಾಡ್ಬೇಕಂತ ಹೇಳಿ ನಾನು ಮತ್ತೆ ಗ್ರಾಮ ಹೇಳ್ತೀನಿ. ಎಲ್ಲ ನಾಗೇಶ್ ಚಂದ್ರಪ್ಪ ಗಸ್ತಿ ಅಂತ ನಾನು. ಈಗೇನು ನಮ್ಮ ಜಾತ್ರೆ ಸ್ವಲ್ಪ ಘಟನೆ ಆಯಿತು. ಆ ಘಟನೆಯಾಗ ಜಗಳ ತಗೊಂಡವ ನನ್ನ ಖಾಸಾ ಸಹೋದರ ಶ್ರೀನಿವಾಸ್ ಗಸ್ತಿ ಅಂತೇಳಿ ಆರ್ಮಿ ಮ್ಯಾನ್. ಹೊಳ್ಳಿ ಇನ್ನೊಬ್ಬ ಆರ್ಮಿ ಮ್ಯಾನ್ ಅದ ನಮ್ಮ ತಮ್ಮ ಜಯರಾಜ್ ಗಸ್ತಿ, ಅವ ಆರ್ಮಿ ಮ್ಯಾನ. ಗುರುಪಾದ ಗಸ್ತಿ ಅವ ಇಲ್ಲಿ ಊರಾಗಿರ್ತಾನ, ನಾವು ಇಲ್ಲಿ ಊರಾಗಿರ್ತೀವಿ. ಆದ್ರೆ ಇವ್ರು ಏನು ಮಾಡ್ತಾರೆ ಅಂದ್ರೆ 3 ಜನ ವರ್ಷ ಜಾತ್ರೆಯಾಗ, ಇದೇ ವರ್ಷ ಅಂತಲ್ಲ ಪ್ರತಿ ವರ್ಷ ಜಾತ್ರೆ ಜಗಳ ಮಾಡತ್ತಾರು. ಜಗಳ ಮಾಡಿಸ್ಕೊಂಡು ಹುಡುಗರಾಗಲಿ, ಜಗಳ ಮಾಡಿಸ್ಕೊಂಡ್ರೆ ನಾವಾಗಲಿ ಯಾರು ಹೋಗಿ ಅವನ ಮೇಲೆ ಠಾಣದ ಕಂಪ್ಲೇಂಟ್ಗಳನ್ನ ಕೊಟ್ಟಿಲ್ಲ ಇದುವರೆಗೂ. ಈ ಸಲ ಏನಾಗ್ಬಿಡ್ತದ್ದು, ಜಗಳ ತೆಗಿಗುಡ್ದ ಸ್ವಲ್ಪ ಅವನ ಮೇಲನ ಸ್ವಲ್ಪ ತಾಣಾಗೆ ಅವನ ಮಗನ ತೆಕ್ಕಾದ್ಬಿಟ್ಟು ವಿಠಲ್ ಮ್ಯಾಗಡ ಮಗನ ತೆಕ್ಕಾದ ಬಡ್ಯಾಕ ಹೋಗ್ದ. ಸಣ್ಣ ಹುಡುಗದ 15 ವರ್ಷದ ಹುಡುಗ. ಇವದಾನು 6-7 ಫುಟ್ ಮನುಷ್ಯ. ಇನ್ನು ನನ್ನ ಮಗಗೆ ಧಕ್ಕೆ ಆದದ್ ಬಾತ ಜಕ್ಕೊಳ ಕೂಡ ಬಿದ್ದು ಕಣ್ಣಿಗೆ ಗಾಯ ಮಾಡ್ಕೊಂಡ. ಕಣ್ಣಿಗೆ ಗಾಯ ಮಾಡ್ಕೊಂಡ ನಂತರ ಏನಾಗ್ಬಿಡ್ತು, ಕಂಪ್ಲೇಂಟ್ ಕೊಡಕ್ಕೆ ಹೋದ. ಕಂಪ್ಲೇಂಟ್ ಕೊಟ್ಟ ನಂತರ ಈಗ ಏನಾಗ್ಬಿಡ್ತು, ಅವಂಗ ಇಷ್ಟು ದಿವಸ ಮಂದಿನ ಬಡಬಡ ಅನ್ಸ್ಕೊತಿದ್ದ, ಯಾರು ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ, ಅವ್ನು ಏನು ಅನಿಸ್ಲಿಲ್ಲ. ಈ ಸಲ ಏನಾಗ್ಬಿಡ್ತಾವ, ಕಂಪ್ಲೇಂಟ್ ಕೊಡ್ತಾವ, ಅನ್ಯಾಯ ಆಯ್ತಂತ ಈ ಸಲ ಅವಂಗ ಭಾಳ ದೊಡ್ಡ ಅನ್ಯಾಯ. ಮತ್ತು ಇನ್ನೊಂದು ಅವ್ನು ಹೆಂಡತಿ ಕಡೆಯಿಂದ ಕಂಪ್ಲೇಂಟ್ ಕೊಡಿಸ್ತಾನೆ. ನೀವು ನಾನು ಎಳ್ದಾಡ್ರಿ, ನಾನು ಬಡದಾಡ್ರಿ, ನನ್ನ ಗಂಡನು ಬಡದ್ರು, ಬಂಗಾರ ಕಸ್ಕೊಂಡ್ರು ಅಂತೇಳಿ. ಏನಾಯ್ತು ಕರೆಯಲೆಕ್ಕಲೆ ಜಗಳ ಮಾಡಿದ್ದ ಗಂಡು ಮಗ ಇದ್ದ, ಅವರೇ ಅವನು ಬಡಿಲಿ. ಹೆಣ್ಮಕ್ಳು ಇದ್ರೆ ಮದ್ದು ಹೇಳ್ಕೊಂಡ್ ಬರಬಾರ್ದು. ಮತ್ತು ಹೆಣ್ಮಗ ಹೇಳ್ತಾಳು ನನ್ನ ಜಗ್ಗಾಡ್ರು, ನನ್ನ ಇದು ಮಾಡ್ರು. ಅಷ್ಟು ಕ್ರೂರ ಮನಸ್ಸಿನವ್ರು ಈ ನಂದಗಾಂವ್ ಊರಾಗ ಯಾರೂ ಇಲ್ಲ, ನಮ್ಮ ಸಮಾಜದಾಗ ಒಬ್ಬರೂ ಇಲ್ಲ. ಆ ಸ್ಥಾನದಾಗ ಯಾರ ಇದ್ರು ನಮ್ಮ ಊರಿನ ಹೆಣ್ಮಗಳಾಕಿ. ನಮ್ಮ ಊರಿನ ಹೆಣ್ಮಗಳು, ನಮ್ಮ ಊರಿನ ಮಗಳು, ನಮ್ಮ ಊರಿನ ಅಕ್ಕ ತಂಗಿಯರು, ನಮ್ಮ ತಾಯಂದ್ರು. ಆ ಹೆಣ್ಮಕ್ಳನ್ನ ಜಗ್ಗಾಡೋ ಮಟ್ಟಿಗೆ ಈ ಊರಾಗ ಅಂಥ ಕ್ರೂರಗಳು ಯಾರೂ ಇಲ್ಲ. ಇನ್ನು ಗಂಡಸರು ಏನೋ ಒಂದು 2 ಪಟ್ಟು ಅವನು ಬಡಿಲಿ ಈ ತೀರ್ಮಾನಕ್ಕೆ ಹೋದ್ವು.
ಈ ಹೆಣ್ಮಗಳು ಹೋಗಿ ಸುಳ್ಳು ಕಂಪ್ಲೇಂಟ್ ಕೊಡ್ತಾಳ, ವಿಠಲ್ ನಂಗೆ ಹಿಂಗೆ ಮಾಡಿದ ಹಂಗೆ ಮಾಡಿದ ಅಂತ, ಬಂಗಾರ ಕಸ್ಕೊಂಡ ಅಂತೇಳಿ. ನಾವು ಹಿರಿಯರು ಏನು ಹೇಳಿದ್ವಿ ಅಂದ್ರೆ ಅವಾಗ ದುರ್ಗಾದೇವಿ ಗುಡಿ ಒಳಗೆ ಬಾ, ದೇವ್ರ ಭಂಡಾರ ಬಿಡಿ, ನಿನ್ನ ಮಕ್ಕಳ ತಗೊಂಡ್ ನಾನು ಬಂಗಾರ ಹೋಗೈತೆ, ನಿಂದು ಎಷ್ಟು ಹೋಗೈತೆ ಅಷ್ಟು ಬಂಗಾರ ಕೊಡ್ತೀವಿ ಅಂದಿವು. ಆದ್ರೆ ನಾವು ಭಂಡಾರ ಬೇಡಕ್ಕೆ ಒಲ್ಲೆ ಅಂದವ, ಭಂಡಾರ ಬೇಡಕ್ಕೆ ಒಲ್ಲೆ ಅಂದ. ಮತ್ತು ಈಗ ಏನು ಮಾಡಾಕತ್ತಾನ, ನಮ್ಮನ್ನ ನಂದಗಾಂವ್ ಊರು ಮರ್ಯಾದೆ ಪೂರಾ ಸೋಷಿಯಲ್ ಮೀಡಿಯಾದಾಗ ಸುಳ್ಳು ಅನ್ನೋದು ಏನೇನೋ ಹೇಳಿ ನ್ಯಾಯ ಕೊಡ್ಸಕ್ಕೆ ಬಂದಿದ್ನಿ, ಪ್ರಸಾದಕ್ಕೆ ನ್ಯಾಯ ಕೊಡಿಸ್ತಾನ ನಾವು. ಏನಾರ ಒಂದು ಹೌದಪ್ಪ ಚಲೋ ಹೊಲ ಮನಿ ಯಾರೋ ಕಳ್ಕೊಂಡವ್ರು, ಯಾರಿಗೋ ಒಬ್ಬ ದೊಡ್ಡ ಅಣ್ಣ ಆಗೈತಿ, ಇಲ್ಲಿ ನ್ಯಾಯ ಕೊಡ್ಸಕ್ಕೆ ಬಂದಾನ ಅನ್ಲೇವ. ಪ್ರಸಾದ ಏನ್ರಿ ಇದು? ನಾವು 15 ದಿನ ಜಾತ್ರೆ ಮೇಲೆ ಇದನ್ನ ಮಾಡಿರ್ತೀವಿ. ನಾವು 6 ಮಂದಿ ಹಿರಿಯರಿದೀವಿ. 200 ನಮ್ಮ ಮಾದರ ಸಮಾಜ ಮಣಿ ಅದಾವ ಇಲ್ಲಿ. 200 ಮಣಿಗೆ ನಾವು 6 ಮಂದಿ ಹಿರಿಯರ. ನಾವು 30 ವರ್ಷದ ಜಾತ್ರೆ ಮಾಡಾಕತ್ತಾನೆ. ಟೋಟಲ್ 6 ರಿಂದ 7 ಲಕ್ಷ ಖರ್ಚು ಮಾಡ್ತೀವಿ ನಾವು. ಆದ್ರೆ ಯಾವತ್ತು ನಮ್ಮಲ್ಲಿ ಭೇದ ಭಾವ ಜಗಳ ಯಾವತ್ತೂ ಬರಂಗಿಲ್ಲ. ಈಗ 4-5 ವರ್ಷ ಪ್ರತಿ ವರ್ಷ ಜಾತ್ರೆಯಾಗಿ ಇವ್ರು 3 ಮಂದಿ ಏನಿದೆ ಹೆಸರಿಲ್ಲ, 3 ಮಂದಿ ಜಾತ್ರೆಯಾಗ ಬರ್ತಾರೆ ಜಾತ್ರೆ ಕೆಡ್ಸಕ್. ಒಬ್ಬ ಇಲ್ರಿಗ ಒಬ್ಬ. ಈ ಸಲ ಅವ್ನು ಕೂತ್ ಫೋನ್ಯಾಗ ಆಟ ಮಾಡಾಕತ್ತಾನು, ಇವ್ರಿಬ್ರು ನಿಂತ್ಕೇಸಿ ಇಲ್ಲಿ ಜಗಳ ನಡ್ತಾರು. ಅದು ಮತ್ತೆ ಹೆಣ್ಮಕ್ಳ ಮುಂದೆ ಬಿಟ್ಟ. ಅವ್ರಿಗೆ ಎಣ್ಣೆ ಆಗಿತ್ತಂದ್ರೆ ನಮ್ಮ ನಂದಗಾಂವ್ ಸಮಾಜದವ್ರು 4 ಮಂದಿ ಹೋಗಿ ನಿಂತಿರ್ತಿದ್ರಲ್ಲ, ಯಾಕ್ರಿ ಹಿಂಗ್ಯಾಕತಿ ಕೇಳ್ತಿದ್ರು. ಇಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕೈತಿ ಕೇಳಾಕ. ತಪ್ಪು ಮಾಡಿದ್ರು ಯಾಕ್ರಿ ಹಿರಿಯ ಹಿಂಗ್ಯಾಕೆ ತಪ್ಪು ಮಾಡತ್ತೀರಿ ನೀವು? ಕೇಳಾಕ ಪ್ರತಿಯೊಬ್ಬ ಮನುಷ್ಯಾಗ ಹಕ್ಕೈತಿ. ನಾವು ಯಾರಿಗೂ ತದ್ದುರ್ದಿಲ್ಲ. ಪ್ರತಿ ಊರಾಗೊಳಗೆ ಹೋದ್ರಿ ಅಂತ, ಬೇರೆ ಹಳ್ಳಿಗೊಳಗೆ ಹೋದ್ರಿ ಅಂದ್ರೆ 100 ಮಣಿ ಇದ್ರು ಅಲ್ಲಿ 10 ಮಣಿ ಅಲ್ಲಿ 10 ಮಣಿ ಬಣ ಆಗ್ಯಾವ. ನಮಗೆ 200 ಮಣಿ ಇದ್ರು ಒಂದು ಬಣ ಇಲ್ಲ ನಮ್ಮಲ್ಲಿ. ನಾವೆಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಭಾಳ ಅತಿ ವಿಜೃಂಭಣೆಯಿಂದ ಭಾಳ ಸಂತೋಷದಿಂದ ಅದೀವು. ಆ ಸಂತೋಷಕ್ಕೆ ಹುಳಿ ಹಿಂಡಾಕತ್ತಾರೆ ಇವ್ರು 3 ಮಂದಿ ಅಂತಂಬ್ರ. ಸೋಷಿಯಲ್ ಮೀಡಿಯಾಕ್ಕೆ ಹೋಗೋದು, ಸುಳ್ಳು ಏನಾರು ನಂದಗಾಂವ್ ಹೇಳೋದು, ಗುಂಡಾಗಳು ಹೇಳೋದು, ಏನೋ ಹೇಳೋದು. ಇವ ಮಿಲಿಟರಿ ಅನ್ನೋ ಡ್ರೆಸ್ನಾಗಿದ್ದ, ನಾ ಆರ್ಮಿ ಮ್ಯಾನ್ ಅಂತೇಳಿ ಇವ ನಿಜವಾದ ಗುಂಡ ಅದಾನ. ಇವನ ಮ್ಯಾಲ ನೋಡ್ರಿ ಬೆಳಗ್ಲ್ಯಾಗ ಕೇಸ್ ಅದಾವ, ಬೇರೆ ಬೇರೆ ಕಡೆನೂ ಕೇಸ್ ಅದಾವ. ಅವನ ಮೇಲೆ ಇಟ್ಟು ಕೇಸುಗಳನ್ನ ಇಟ್ಕೊಂಡ ಇವು ನಮ್ಮ ಮೇಲೆ ಬಂದ ಕಸಿಂದ ವಿಠಲ್ ಮೇಲೆ ನಮ್ಮ ಮೇಲೆ ಏನೇನೋ ಅಪಾದ ಮಾಡ್ತಾನ. ಅವ್ ಕಾಸ ತಮ್ಮ ಆಗಿ ಕಸಿಂದ ನಮ್ಮ ಮೇಲೆ ರಗಡ ಮಾಡ್ಯಾನ. ನಾವು ಅಟ್ಟಿಸ್ಕೊಂತೀವಿ. ಯಾಕೆ ಅಟ್ಟಿಸ್ಕೊಂತೀವಿ? ನಮ್ಮ ತಮ್ಮನ ಅಂತ ಅಟ್ಸ್ಕೊಂತೀವಿ ನಾವು. ನಾವು 3-4 ಸಲ ಆದ್ರೂ ನನ್ನ ಇವತ್ತೇನು ನನ್ನ ಹಿಂದೆ ಕುಂತಾರಲ್ಲ ಎಲ್ಲ ಹಿರಿಯರಿಗೆ ಏನು ಮಾತಾಡ್ಯಾರ. ಈ ಎಲ್ಲ ಹಿರಿಯರು ಬಂದ ಎಷ್ಟೋ ಸಲ ಅಪಸಾತ್ ಮಾಡಕ್ ಬಂದ್ರು, ಈ ಸಲ ಅಪಸಾತ್ ತಕ್ಕನು ಮತ್ತೆ 6 ತಿಂಗಳ ವರ್ಷಕ್ಕೆ ಮತ್ತೆ ಅದೇ ತಗದ ಮಾಡ್ತಾನು. ಅದಕ್ಕೆ ಈಗಾದ್ರೂ ನೀವು ಏನತ್ಲ ಮೀಡಿಯಾದವ್ರ ಆಗಲಿ ಇಲ್ಲ ನನ್ನ ಹಿರಿಯರಾಗಲಿ ಇನ್ನೊಮ್ಮೆ ನೀವು ಪ್ರಯತ್ನ ಮಾಡಕ್ಕೆ ಕೂಡಿಸಿ ಏನಾರ ಹೊಂದಾಣಿಕೆ ಮಾಡಿದ್ರು ನಾವು ಊರು ಹಿರಿಯರೆಲ್ಲರೂ ತಯಾರದೀವು. ನಾವೇನು ನೋಡ್ರಿ ಕಾನೂನು ಕೈ ತೊಗೊಳ್ಳೋ ಮನುಷ್ಯರಲ್ಲ. ಕಾನೂನು ಕೈ ತಗೋಬೇಕಾದ್ರೆ ನಾವು ಇಷ್ಟೊತ್ತಿಗೆ ಇಲ್ಲಿ ಏನೋ ಆಗ್ಬಿಡ್ತಿದ್ದು ಘಟನೆಗಳು. ನಾವು ಆ ವ್ಯವಹಾರದವ್ರಲ್ಲ. ತಾಣ ಕಾನೂನು ಕೈಯಾಗಿ ತಗೋತಾನು, ತಾಣ ಮತ್ತೆಲ್ಲ ಹೇಳ್ತಾನೆ, ಉಳಿದನ್ನ ಕಾನೂನು ಕೈಯಾಗಿ ತೊಗೊಳವಲ್ಲ. ನಾ ಹಿಂಗ ನಾ ನ್ಯಾಯ ಕೊಡ್ಸಕ್ ಬಂದೇನು? ಯಾವ್ದ್ರಿ ಇದು? ಎಲ್ಲಿ ನ್ಯಾಯ? 5-6 ಲಕ್ಷ ಪಟ್ಟಿ ಕೊಡ್ಸೋರು ನಾವ ಏನೂ ಮಾಡಂಗಿಲ್ಲ. ನಾವ ಎಲ್ಲ ಹಿರಿಯರು ನಾವು ಹುಡುಗರು ಮುಂದೆ ಮಾಡ್ತೀವಿ. ಇವಂದೇನ್ರಿ ಜಾತ್ರೆಗೆ ಬರ್ತಾನೆ ಕರೆಕ್ಟ್ ಟೈಮಿಗೆ 2 ದಿನ ಬಂದ್ರೆ ಪೋಸ್ಟರ್ ಹೋಗಿತಾನ, ಪೋಸ್ಟರ್ಗೆ ಹೆಂಡಿಯರ್ ಹೋಗಿತಾನ, ನಿತ್ ಹಿರಿಯರ್ ಚಪ್ಪಲ್ಲರ್ ಹೋಗಿತಾನ. ವರ್ಷ ಇದು. ಅದಕ್ಕೆ ಈ 3 ಮಂದಿ ನಮ್ಮನ್ನು ಸಾಕಾಗೈತಿ. ನೀವೇನಾರು ಮೀಡಿಯಾದವ್ರ ಏನಾರ ಅವ್ರಿಗೆ ಬುದ್ಧಿ ಹೇಳ್ತಿದ್ರೆ ನೀವು ಹೇಳ್ಬೋದು. ನೀವು ಮೀಡಿಯಾದವ್ರು ಬೇಕಾದ್ರೆ ನಮಗೂ ನ್ಯಾಯ ಕೊಡಿಸ್ರ, ನಾವು ನಿಮ್ಮ ಕಡೆ ಕೇಳ್ತಾನೆ ಬೇಕತ್ಲೆ ಡೌಕಾರ್ಲಿ ಕೇಳ್ತಾನ, ನಾವು ಡೌಕಾರ್ಲೆ ನ್ಯಾಯ ಕೊಡಿಸ್ರ ನನಗತ್ತೆ ಅಂತ. ನಾವು ಸತ್ಯ ಪ್ರಾಮಾಣಿಕವಾಗಿ ಹೇಳಕತ್ತೀವಿ. ಇಲ್ಲಿ ಎಷ್ಟೋ ಮಂದಿ ಕೂಡ್ಯಾರ, ಈಗ ಎಲ್ಲ ಹಿಂಗೆ ಸಮಾಜ ಮಂದಿನ ಕೂಡೈತಿ, ರೈತರು ಕೂಡ್ಯಾರ. ನಮ್ಮಿಂದ ಏನಾರು ತಪ್ಪಿತ್ತಂದ್ರೆ ನೀವು ಪ್ರತಿ ಮನೆನೂ ನೀವು ಬೇಕಾದ್ರೆ ಕೇಳ್ರಿ, ಯಾರು ಬೇಕಾದ್ರೆ ಬೇಕಾದ್ರೆ ಅವ್ನ ಜೋಡಿ ಒಂದು 10 ಮಂದಿ ನನ್ಗ ತೊಗೊಂಬಾನ್ರಿ. ಅವ್ನು ಭಾಳ ಬೇಡ, ಅನ್ಯಾಯ ಆಗೈತೆ ಅನ್ನೋ ಕರಣೆ ಇತ್ತಂದ್ರೆ ಒಂದು 10 ಮಂದಿನ ತೊಗೊಂಬಾನ. ಅವ್ 10 ಮಂದಿ ಅಂತಂದ್ರೆ ನಮ್ಗೆ ನ್ಯಾಯ ಹೇಳಿಸಿದಂದ್ರೆ ನಾವು ಏನು ಹೇಳ್ತಿರೋ ಅದಕ್ಕೆ ನಾವು ಶರಣ ಇರ್ತೀವಿ. ಇಷ್ಟೇ ನಾನು ಮಾತು ಮುಗಿಸ್ತೀನಿ. ಆಚರಣೆ ಮಾಡಬೇಕಾಗಿತ್ತು. ಏನೋ ಒಂದು ನಜರ್ ಚುಕ್ಲೆ ಆಗಿರುವಂಥ ಘಟನೆ ಇದು. ಯಾವುದೇ ಕಾರಣದ ಇಲ್ಲಿ ಅಂತ ಅವ್ರು ಅಂದ್ಕೊಂಡಂಥದ್ದು, ಅವರು ದೂರು ಕೊಡುವಂಥದ್ದು, ಇಂಥವೇನು ಕೆಲವೊಂದಿಷ್ಟು ಸನ್ನಿವೇಶಗಳೇನು ಅವರು ಸೃಷ್ಟಿ ಮಾಡಿದಾರ ಅದೆಲ್ಲ ಸತ್ಯಕ್ಕೆ ದೂರವಾದಂಥದ್ದು. ಈ ವಿಷಯವನ್ನು ಕೂಡ ನಾವು ಮುಧೋಳ ತಾಲೂಕಾ ಎಲ್ಲ ಸಮುದಾಯದ ಹಿರಿಯರು ತೀವ್ರವಾಗಿ ಸಂಧಾನಕ್ಕೆ ಪ್ರಯತ್ನ ಮಾಡಿದ್ರ ಅಂತ. ಸಂಧಾನ ಮಾಡುವಂಥ ಪ್ರಯತ್ನ ಆಗಿಲ್ಲ. ಇವಾಗ ಸಮುದಾಯದ ವಿಷಯ ಅಂದಮ್ಯಾಗ ಇಬ್ಬರು ಕೂಡ ಬರಬೇಕಾಗತ್ತೆ. ಅದನ್ನು ನೀವು ಪ್ರಯತ್ನ ಮಾಡಿದ್ರ? ನಾವು ಅವ್ರನ್ನ ಕರೆದಿದ್ದೀವಿ, ಸೊ ಅವರು ಬಂದಿಲ್ಲ. ಇಲ್ಲಿ ಸಮುದಾಯದ ಮುಂದೆ ಅವರು ಬಂದು ಅದನ್ನು ಪ್ರಶ್ನೆ ಮಾಡಬೇಕಾಗಿತ್ತು. ಎಲ್ಲರನ್ನೂ ಕೂಡಿಸುವಂಥ ವ್ಯವಸ್ಥೆ ಮುಂದಿನ ದಿನದಲ್ಲಿ ಅವರು ಬಂದರೂ ಕೂಡ ನಾವು ಸಂಧಾನವನ್ನು ಮಾಡಿ ಎಲ್ಲರೂ ಐಕ್ಯತೆಯಿಂದ ಒಂದು ಒಳ್ಳೆ ಶಾಂತಿ ವ್ಯವಸ್ಥೆಯಿಂದ ಇರುವಂಥ ಕೆಲಸವನ್ನು ನಾವು ಸಮುದಾಯದಲ್ಲಿ ಎಲ್ಲರೂ ಕೂಡಿ ಮಾಡ್ತೇವೆ. ಸಾಮಾಜಿಕ ಜಾಲತಾಣಗಳು ಏನು ಮಿಸ್ಯೂಸ್ ಆಗ್ತಾ ಇದೆ ಅಂದರೆ, ಸೈನಿಕನ ಮೇಲೆ ಹಲ್ಲೆ ಆಯಿತು, ಸೈನಿಕನ ಕುಟುಂಬಕ್ಕೆ ರಕ್ಷಣೆ ಇಲ್ಲ ಅಂತಕ್ಕಂಥದ್ದು ಹೊರಗಡೆ ಜನರ ಆಕ್ರೋಶ ಆಗಿರ್ತದೆ.